ವೆಜ್ ಹೈದ್ರಾಬಾದಿ ಗ್ರೇವಿ ಚಪಾತಿಗಿರ್ಬೋದು ಹಾಗೆ ರೈಸ್ಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಆಗಿತ್ತು ಕೂಡ. ಇದನ್ನು ಮಾಡೋಕ್ಕೆ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲು, 1 ಸ್ಪೂನು ಜೀರಿಗೆ, 1 ಇಂಚಷ್ಟು ಚಕ್ಕೆ, 3 ರಿಂದ 4 ಲವಂಗ, ಹಾಗೆ ಬೇ ಲೀಫ್ ಅಂದರೆ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿ ಸ್ಲೈಸಸ್ ಆಗಿ ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ 1 ಟೊಮ್ಯಾಟೊ. ಇದನ್ನು ಫ್ರೈ ಮಾಡಿ ಆದಮೇಲೆ ಮೆಂತ್ಯ ಸೊಪ್ಪು 1 ಬೌಲಷ್ಟು, ಹಾಗೆ 1 ಬೌಲಷ್ಟು ಪಾಲಕ್ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. 8 ರಿಂದ 10 ಬಾದಾಮ್, 7 ರಿಂದ 8 ಎಸಳು ಬೆಳ್ಳುಳ್ಳಿ, 1 ನಿಂಬೆ ಹಣ್ಣಿನ ಗಾತ್ರದ ಶುಂಠಿ, 4 ಹಸಿರು ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡಿ ತಣ್ಣ ಆದಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಇನ್ನೊಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲು, 1 ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು, ಹಾಗೆ 1 ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು. ಈಗ ತರಕಾರಿಗಳನ್ನ ಹಾಕಿದ್ದೀನಿ, ನಾನು ಒಂದು 5-6 ಥರದ ತರಕಾರಿಗಳನ್ನ ಹಾಕಿದ್ದೀನಿ. ಇದು 2 ನಿಮಿಷ ಬೇಯಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ತಾ ಇದ್ದೀನಿ. ಹಾಗೆ ಚಾಟ್ ಮಸಾಲ ಅರ್ಧ ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, 1 ಸ್ಪೂನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರು, 1 ಸ್ಪೂನು ಸಾಂಬಾರ್ ಪೌಡರ್, ಹಾಗೆ ಅರ್ಧ ಸ್ಪೂನು ಅರಿಶಿನ ಪುಡಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಅಂತ ಪೇಸ್ಟನ್ನ ಹಾಕ್ತಾ ಇದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಕ್ರೀಮ್, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ. ಈಗ ಪನ್ನೀರು 100 ಗ್ರಾಮನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ 2 ನಿಮಿಷ ಕುಕ್ ಮಾಡಿದ್ರೆ ವೆಜ್ ಹೈದ್ರಾಬಾದಿ ಗ್ರೇವಿ ರೆಡಿ.